ಅಪ್ಪ ನೋಡಿ ಮೂಳೆ ಅಪ್ಪನ ಹಳ್ಳಿ ಮೂಳೆ ಸಿಗ್ತೈತೆ ಮೂಳೆ ಚಿಪ್ತೈತೆ ಅಷ್ಟೈತೆ ಬೇಡ ಬಿಡುತ್ತೆ ಮಗನೇ ಬೇರೆ ನೋಡಿ ತಲೆ ಒಂದು ಬಿಳಿ ಕೂದಲಿಲ್ಲ ನಮ್ಮ ಅಮ್ಮ ಹೆಂಡತಿ ನಗ್ತಾವ್ರೆ. ಹಾಂ ಸ್ಕೂಲಲ್ಲಿ ನಮ್ಮ ಸರ್ ಹೇಳೋರು ನಿಮ್ಮ ಅಪ್ಪನ ನಿಮ್ಮ ಅಣ್ಣನ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ವ್ಲಾಗ್ ಮಾಡ್ತೀವಿ. ಉದ್ದೇಶ ಇವತ್ತು ಬಂದು ನಮ್ಮ ಅಪ್ಪಂದು ಬರ್ಡೇ ಇದೆ, ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನೋಡಿ ಇವರೇ ನಮ್ಮ ಅಪ್ಪ, ಬರ್ಡೇ ಬಾಯ್. ಇವ್ರಿಗೆ ಏಜ್ ಎಷ್ಟು ಅಂತ ಕಮೆಂಟಲ್ಲಿ ತಿಳಿಸಿ, ಮ್ಯಾಕ್ಸಿಮಮ್ ಎಷ್ಟಾಗಿರ್ಬೋದು ಅಂತೇಳಿ. ನೋಡಿ ತಲೆ ಒಂದು ಬಿಳಿ ಕೂದಲಿಲ್ಲ ನಮ್ಮ ಅಮ್ಮ ಹೆಂಡತಿ ನಗ್ತಾವ್ರೆ. ಹಾಂ ಸ್ಕೂಲಲ್ಲಿ ನಮ್ಮ ಸರ್ ಹೇಳೋರು ನಿಮ್ಮ ಅಪ್ಪನ ನಿಮ್ಮ ಅಣ್ಣನ ಅಂತ. ನನಗೆ ಅವಾಗ ಶೇಮ್ ಆಗೋದು. ನಿಮ್ಮ ಅಪ್ಪನೇ ನಿಮ್ಮ ಅಣ್ಣನ ಥರ ಕಾಣಿಸ್ತಾರಲ್ಲ, ಅಣ್ಣ ತಮ್ಮದಿರ ಥರ ಇದ್ದೀರಾ ಇಬ್ಬರು ಅಂದ್ಬಿಟ್ಟು. ನಾವಿವಾಗ ನಾನ್ ವೆಜ್ ತಿನ್ನೋಕೆ ಹೋಗ್ತಾಯಿದ್ದೀವಿ. ನಮ್ಮ ಬರ್ಡೇ ಪಾರ್ಟಿ, ನಮ್ಮ ಅಪ್ಪನೇ ಸ್ಪಾನ್ಸರು ಈ ಪಾರ್ಟಿಗೆ. ಎಲ್ಲಿಗೆ, ಯಾವ ಹೋಟೆಲ್ಲು ಅಂತ ತೋರಿಸ್ತೀವಿ. ಯಾವ ಹೋಟೆಲ್ಗೆ? ಹನುಮಂತು. ಹೌದು, ಮೈಸೂರು ಮಂಡಿ ಮಾರ್ಕೆಟ್ ಹತ್ರ ಇರೋ ಹನುಮಂತು ಪಲಾವ್ ತಿನ್ನೋಕೆ ಹೋಗ್ತಿದ್ದೀವಿ. ಫುಲ್ ಫ್ಯಾಮಿಲಿ ಎಲ್ಲ 5 ಜನ ಹೋಗ್ತಾ ಇದ್ದಾರೆ. ನನ್ನ ಮಗ ಹೆಚ್ಚಿನ ಏನು ಬೇಕು ನಿಂಗೆ? ಪಲಾವ್ ಬೇಕಾ? ಪಲಾವ್ ತಿಂತೆ. ಎಷ್ಟು ತಿಂತೆ ಪಲಾವು? ಇವತ್ತೇನು ಸ್ಪೆಷಲ್ ಇವತ್ತು? ಯಾರು ಬರ್ಡೇ? ವಿಶ್ ಮಾಡು ಬಾ ತಾತನಿಗೆ. ಆಯಲ್ಲ ಥ್ಯಾಂಕ್ ಯು ಹೇಳಬೇಕು. ಆಯ್ ಹೆಂಗೆ ಹೇಳ್ತೀನಿ ನೀನು? ಹಾಂ ಥ್ಯಾಂಕ್ ಯು ಅಂತ ಹೇಳಬೇಕು. ಬಂದು ನನ್ನ ಮಗ. ನೀನು ಹೆಸರೇನು ಚಿನ್ನ? ವಿನೀಶ್. ಏನು ಬೇಕು ನಿಂಗೆ ಈಗ? ಹನುಮಂತು ಪಲಾವ್. ಜೋರಾಗಿ ಹೇಳೋ, ಕೇಳಿಸಲ್ಲ. ತಿಂತೀಯ ಹನುಮಂತು ಪಲಾವು? ಎಷ್ಟು ತಿಂತೀಯ? ಹಾಯ್ ಹೇಳ್ಬಿಡು ಮತ್ತೆ ಕ್ಯಾಮ್ರಾಗ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂದ್ಬಿಡು. ಹೋಗೋಣ ಈಗ? ಸರಿ, ಈಗ ಹನುಮಂತು ಪಲಾವ್ ಹೋಟೆಲ್ ಹೋಗ್ತೀವಿ. ಅಲ್ಲಿ ಹೋಗಿ ಸಿಗ್ತೀವಿ, ಬನ್ನಿ. ಇನ್ನು ದೊಡ್ಡವನಾದ್ಮೇಲೆ ಅಪ್ಪಂಗೆ ಏನು ಅಪ್ಪಂಗೆ BMW, ನಾನು BMW, ಆಮೇಲೆ ಅಮ್ಮಂಗೆ ಸ್ಕೂಟಿ, ಅಮ್ಮಂಗೆ ಸ್ಕೂಟಿ, ನಾನು BMW. ತಾತಂಗೆ ದೊಡ್ಡನದ BMW ಕಾರು. ಅಜ್ಜಿಗೆ ಅಂತ ಕೊಡ್ತೀಯಾ? ಅಜ್ಜಿಗೆ ಪಾತ್ರೆ ತಗೊಂಡ್ಬಿಡು ಅಡುಗೆ ಮಾಡಕ್ಕೆ. ಇಲ್ಲ, BMW ಸ್ಕೂಟಿ. ಅಜ್ಜಿಗೂ BMW ತಗೊಂಡ್ರೆ ಆಗ್ಬೋದು. ಅಜ್ಜಿಗೂ ಸ್ಕೂಟಿ ಓಡ್ಸಕ್ ಬರಲ್ಲ. ಅಜ್ಜಿಗೆ ಅಡುಗೆ ಮಾಡಕ್ಕೆ ಪಾತ್ರೆ ತಗೊಂಡ್ಬಿಡು, ಅಡುಗೆ ಮಾಡ್ಕೊಡ್ತೀನಿ ನಿಮಗೆ. ಅದೇ ಸ್ಕೂಟಿ ಸ್ಕೂಟಿ ತಗೊಳ್ತೀನಿ. BMW ಸ್ಕೂಟಿ ಎಲ್ಲ ಆಯ್ತು? BMW ಸ್ಕೂಟಿ ಇಲ್ಲ ಮಗನೇ, ಕಾರ್ ಒಂದೇ ಇರೋದು. BMW ಬೈಕು ಐತೆ. BMW ಬೈಕು ನೀನು ದೊಡ್ಡವನಾದ್ಮೇಲೆ ಬಿಡ್ಬೋದು ಬಿಡು. ನೋಡಿ ನನ್ನ ಮಗನಿಗೆ ಈಗಲೇ ಅವ್ನಿಗೆ 5 ಇಯರ್ ಬಂದು ಈಗಲೇ ಕಾರು ಬೈಕ್ ಮೇಲೆ ಕ್ರೇಜು, ತುಂಬ ಹೆವಿ ಕ್ರೇಜ್ ಅವನಿಗೆ. ಯಾವ್ದಾರ RX ಎನ್ಫೀಲ್ಡ್ ಬುಲೆಟ್ ಹೋಗ್ತಾ ಇದ್ರೆ ಸೌಂಡ್ಗೆ ಫಿದಾಗ್ಬಿಡ್ತಾನೆ ಅವನು. ಅಷ್ಟೊಂದು ಕ್ರೇಜ್ ಅವನಿಗೆ. ಅಲ್ಲ ಚಿನ್ನ, ಯಾವ ಬೈಕ್ ತಗೋತೀನಿ ಚಿನ್ನ ನೀನು ದೊಡ್ಡವನ್ಮೇಲೆ? RX ಬೇಕಾ? ಏನಕ್ಕೆ ಇಷ್ಟ RX ಬೈಕು? RX ಅಂದರೆ ಹೆಂಗೋಗುತ್ತೆ ನೋಡಮ್ಮ. ಇಲ್ಲಿ ನೋಡಿ ಹೆಂಗೋಗುತ್ತೆ. ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಕು ಹೆಂಗೋಗುತ್ತದು. ಸೌಂಡ್ ಹೆಂಗ್ ಮಾಡುತ್ತೆ ತೋರ್ಸು. ಕೊನೆಗೂ ಕಾರ್ ಪಾರ್ಕಿಂಗ್ ಸಿಕ್ತು. ಕಾರ್ ಪಾರ್ಕಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಮಂಡಿ ಮೂಲ ಅಲ್ವಾ, ಜಾಸ್ತಿ ಟ್ರಾಫಿಕ್ ಇದೆ. ಅದ್ರಲ್ಲಿ ಸಂಡೇ ಬೇರೆ ಇವತ್ತು. ಮೇಲೆ ಓಟ್ ಹತ್ರ ಬಿಟ್ಬಿಟ್ಟು ಬೇರೆ ಕಡೆ ಕಾರ್ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ ಒಬ್ಬನೇ ನಡ್ಕೊಂಡು. ನೋಡಿ ಕೂಪರ್ ಕಾರು. ಎಷ್ಟು ನೋಡಿ, ನಮ್ಮ ಅಪ್ಪ ಅಮ್ಮ ಹೆಂಡತಿ ಪಾಪದಲ್ಲಿ ಕೂತಿದ್ದಾರೆ. ಸಿಕ್ಕಿದ್ರು ಅಂತ ಅಲ್ಲಿ ಜಾಗ ಇಲ್ಲ, ಈಗ ವೆಯ್ಟ್ ಮಾಡಬೇಕು. ಅಷ್ಟು ಫೈನಲ್ ಸಿಕ್ಕಿದೆ ಜಾಗ 5 ಜನಕ್ಕೆ. ಇದಾ? ಹಾಂ, ಆ ಕಡೆ ಹೋಗಮ್ಮ, ಇಲ್ಲಕ್ಕಮ್ಮ, ಅಲ್ಲಿ ಹೋಗಮ್ಮ. ಪಾಪ ಮಧ್ಯೆ ಕುಣ್ಸೆ. ಗೈಸ್ ಫೈನಲಿ ಜಾಗ ಸಿಕ್ಕಿದೆ. ನನ್ನ ಮಗ ಖುಷಿ ಆಗ್ಬಿಟ್ಟ. ಖುಷಿನಾ? ಮುಟ್ಟೇಸಿನಾ? ಹಾಂ ಅಮ್ಮ, ನಾಳೆಗೆ ಬಿರಿಯಾನಿ ಹೇಳೋದಾ?
ನಾಲ್ಕು ತಗೊಳ್ಳಿ ಬೇಡ ಇರಪ್ಪ. ಮೆನು ಕೊಟ್ಟಿದ್ದಾರೆ ಗೈಸ್, ಮುಂಚೆನೇ ಪ್ರಿಪೇರ್ ಆಗಿದ್ದೀವಿ. 4 ಬಿರಿಯಾನಿ ಪಲಾವ್ ತಿನ್ನೋಣ ಅಂತ. ನೋಡೋಣ ಮೆನು ಒಂದ್ಸಲ ನೋಡ್ಕೊಳ್ಳೋಣ. ನೋಡಿ, ಮಟನ್ ಪಲಾವು ಹಾಫು 270, ಫುಲ್ಲು 320. ಚಿಕನ್ ಪಲಾವು 4 ಮಟನ್ ಪಲಾವು. ಏನು ಬೇಕು? ಹಾಂ, ಬಿಡೇ ತಿನ್ನೋಣ, ತಿನ್ಬೋದು. 4 ಮಟನ್ ಪಲಾವು, 1 ಕೈಮಾ ಸಾಕಲ್ವಾ? ಸಾಕಲ್ಲಪ್ಪ? ನಿಂಗೇನು ಬೇಕು? ಚಾಮಿಸ್ಬೇಕಾ? ಚಾಮಿಸ್ ಕೊಡೋದೇ ಒಂದು ಪೀಸು ಬೇಡ, ಕೈಮಾ ಸಾಕು. ಹೆಂಡ್ತಿ ನೋಡ್ದವಳೆ. ಫುಲ್ ತಗೊಳ್ಳೋದಾ? ತಿನ್ಬೋದು ಕಣೆ, ತಿನ್ಬೋದು ಆರಾಮ ತಿನ್ನು. ಕೈಮಾ ಎಷ್ಟು? ಕುರ್ಮಾ ಎಷ್ಟು ನೋಡು? ಮಟನ್ ಕುರ್ಮಾ 230. ನೋಡೋಣ, ಇರುತ್ತೆ ಕೈಮಾ ಇರುತ್ತೆ. ಇಲ್ಲೇ ಹುಡುಕೋದು ಅಷ್ಟೇ, ಬೇರೆ ಸೆಕ್ಷನ್ ಇರುತ್ತೆ ನೆಕ್ಸ್ಟ್ ಪೇಜಲ್ಲಿ. ಕೈಮಾ ಐತೆ, ನಾನೇ ನೋಡಿದ್ದೀನಲ್ಲ. ಬಿಡು ಹೇಳೋಣ. 4 ಪಲಾವು, 1 ಕೈಮಾ ಹೇಳ್ತೀವಿ. ಹಾಂ, 4 ಮಟನ್ ಪಲಾವು, 1 ಕೈಮಾ, 1 ಪ್ಲೇಟ್. ಕೈಮಾ ಇಲ್ವಾ? 2 ಫುಲ್ 2 ಹಾಕ್ಕೊಡಿ. ಆಮೇಲೆ 1 ಚಿಲ್ಲಿ ಚಿಕನ್ ಇದೆಯಾ? ಒಂದು ಚಿಲ್ಲಿ ಚಿಕನ್ನು ನೀರಮ್ಮ. 1 ಮಟನ್ ಕುರ್ಮಾ 1 ಅಷ್ಟೇ ಗಾಯ್ಸ್. 2 ಫುಲ್ಲು 2 ಹಾಫು ಮಟನ್ ಪಲಾವ್ ಹೇಳಿದ್ದೀವಿ. ಆಮೇಲೆ 1 ಚಿಲ್ಲಿ ಚಿಕನ್ನು, 1 ಮಟನ್ ಕುರ್ಮಾ ಹೇಳಿದ್ದೀವಿ. ನೋಡೋಣ. ನನ್ನ ಮಗ ನೋಡಿ ಗೇಮಲ್ಲಿದ್ದಾಗ. ಸಾಕಮ್ಮ, ಇನ್ನೇನು ಬೇಕಮ್ಮ ಐಟಮ್ಮ? ಹಾಂ, ಅಪ್ಪ ನೋಡಿ ಮಾತು ಕಮ್ಮಿ, ಬೆಳಿಗ್ಗೆ ಮಾತು ಕಮ್ಮಿ, ರಾತ್ರಿ ಅಂತೂ ಫುಲ್ ಮಾತು ಜಾಸ್ತಿ. ಮಾತು ನಿಲ್ಸಲ್ಲ, ಬೆಳಿಗ್ಗೆ ಮಾತಾಡೋದ, ರಾತ್ರಿ ಮಾತು ನಿಲ್ಸಲ್ಲ. ಮುಕ್ತ ನೋಡಿ ಮೈಲು. ಅಪ್ಪನಿಗೆ ನಗ ಸೇರುವ ಬಂದಿದೆ. ಯಾಕೋ ಫಸ್ಟ್ ಊಟ ಮಾಡ್ತೀನಪ್ಪ, ಫಸ್ಟ್ ಸೇರುವ ಬಂದಿದೆ ಗಾಯ್ಸ್. ಸೇರುವ ಮೊಸರು ಬಜ್ಜಿ ಬಂದಿದೆ. ಫ್ಯಾಮಿಲಿಗೆ ಚೆನ್ನಾಗಿದೆ. ಚೆನ್ನಾಗಿದೆಲ್ಲೇ ಆಗ ಪುನೀತ್ ರಾಜ್ಕುಮಾರ್ ಫೋಟೋ ಇದೆ, ಆ ಕಡೆ ರಾಜ್ಕುಮಾರ್ ಫೋಟೋ ಇದೆ. ಚೆನ್ನಾಗಿದೆ ಫ್ಯಾಮಿಲಿಗೆ. ಮೈಕ್ ಇಟ್ಕೆ ಮಾತ್ರ, ಮೈಕ್ ಮ್ಯೂಟ್ ಮಾಡಿದ್ದೀನಿ. ಅಪ್ಪನ ಮಾತಾಡ್ಸೋ. ಹೆಂಗೈತೆ ಹೋಟ್ಲು? ಚೆನ್ನಾಗೈತೆ. ಹಾಂ, ಫೈನ್ ಅಂತೆ. ಹಾಂ, ಫೈನಾ? ಊಟ ತಿಂದ್ಮೇಲೆ ಹೇಳ್ಬೇಕು ಆಯ್ತು ಅಂತ. ಊಟ ಹಂಗೆ ಇರ್ತದೆ. ಸರಿ, ಓಕೆ. ಇಷ್ಟಪಡ್ತೀಯ ಅಂತ ನಮ್ಗೆ ಇಷ್ಟ ಆಗೈತೆ. ನೀವು ನೋಡೋಣ, ನೀವು ಇಷ್ಟಪಡ್ತೀರಾ ಅಂತ. ಆಯ್ತು. ಫ್ಯಾಮಿಲಿ ಹೋಟ್ಲು ಬಂದು ತುಂಬ ದಿವಸ ಆಗೋಯ್ತು. ನಾವೆಲ್ಲಿ ನಾನ್ ವೆಜ್ ಹೋಗಿದ್ದೋ ಫಸ್ಟು? ನಾನ್ ವೆಜ್ ಹೋಟ್ಲಿಗೆ ಎಲ್ಲಿ ಹೋಗಿದ್ದು ನಾವು ಫಸ್ಟು? 4 ಜನ ಹೋಗಿಲ್ಲ ಅಲ್ವಾ? ನಾವು ದೇವಿಗೆ ನಾನು, ನೀನು, ಅಮ್ಮ ದೇವಿಗೆ ಹೋಗಿದ್ವಿ. ಜಾಸ್ತಿ ಹೋಟೆಲ್ ಊಟ ಇಷ್ಟಪಡಲ್ಲ, ಮನೆಯಲ್ಲೇ. ಅಪ್ಪನ ಬರ್ಡೇ ಇರೋದ್ರೆ ಅವ್ರಿಗೂ ಸ್ಪೆಷಲ್ ಇರಲಿ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ಈರುಳ್ಳಿ ಎಲ್ಲ ಬಂತು. ಅಪ್ಪನ ಬರ್ಡೇ ಅಲ್ವಾ, ಅವ್ರಿಗೂ ಸ್ಪೆಷಲ್ ಅನ್ಸುತ್ತೆ. ಮನೇಲಿ ಡೈಲಿ ಮಾಡಿದ್ದೇನೆ ಪಾಪ. ಅವ್ರಿಗೂ ಸ್ವಲ್ಪ 1 ಟೈಮ್ ಮಾಡೋದಾದ್ರೆ ಕಮ್ಮಿ ಆಗುತ್ತೆ. ಅದೇನೇ ಮನೇಲಿ ಮಾಡೋದು ಬೆಸ್ಟ, ಹೋಟ್ಲು ಬೆಸ್ಟ? ಹೋಟ್ಲೇ ಬೆಸ್ಟ್. ಯಾಕಂದ್ರೆ ಮನೇಲಿ ನಾವು ತಾನು ಕಷ್ಟಪಟ್ಟು ಮಾಡಬೇಕಾಗಿರೋದು. ದುಡ್ಡು ದುಡ್ಡು ನಿಮ್ದು, ನಾವೇ ಕೊಡುವ. ಹೇಳಿದ್ವಿ. 2 ಫುಲ್ಲು 2 ಹಾಫು, 1 ಚಿಲ್ಲಿ ಚಿಕನ್ನು, 1 ಮಟನ್ ಕುರ್ಮಾ ಹೇಳಿದ್ವಿ. ಬರುತ್ತೆ ಅಂದ ತಕ್ಷಣ ಬ್ಯಾಟಿಂಗು. ಬೇಡ, ಇದನ್ನೇ ತಿನ್ನು ಫಸ್ಟ್. ನಿಂಗೆ ಇವಳಿಗೆ ಹಾಫ, ನನಗೆ ಇಬ್ಬರು ಫುಲ್ಲಾ? ನಮ್ಮ ಅಪ್ಪ ನನ್ನ ಹೆಂಡ್ತಿಗೆ ಹಾಫು, ನನ್ನ ಹೆಂಡ್ತಿನ ಅಮ್ಮ ನನಗೆ, ಅಮ್ಮನಿಗೆ ಫುಲ್ಲು. ನಾವು ಯಾಕಂದ್ರೆ ಬ್ಯಾಟಿಂಗ್ ಜಾಸ್ತಿ, ನಾವು ಇವರಿಬ್ಬರು ಕಮ್ಮಿ. ಅಮ್ಮನ ಚೆನ್ನಾಗಿರ್ತದೆ. ಮಟನ್ ಕುರ್ಮಾ ಬಂದಿದೆ ನೋಡಿ. ನಮ್ಮ ಆರ್ಡ್ರ್ ಮಟನ್ ಕುರ್ಮಾ ಬಂದಿದೆ. ಕಡಾಯಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಹೋಟ್ಲು ಅಷ್ಟೇ, ಹೋಟ್ಲು ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿದೆ ನೋಡಿ.
ಲೈಟಿಂಗ್ಸು ಎಲ್ಲ ಇದೆ. ಫ್ಯಾಮಿಲಿಗೋಸ್ಕರನೇ ಮಾಡಿರೋದು ಇದನ್ನ ಹೋಟೆಲ್ನ. ಈ ಬ್ರ್ಯಾಂಚ್ ಫ್ಯಾಮಿಲಿಗೋಸ್ಕರ. ಆ ಕಡೆ ಬ್ಯಾಚುಲರ್ಲು ಜಾಗ ಇಲ್ಲ, ಅಲ್ಲಿ ಹೋಗ್ಬೋದು, ಅಲ್ಲಿ ಜಾಗ ಇಲ್ಲ, ಇಲ್ಲಿ ಬರ್ಬೋದು. ಚಿಲ್ಲಿ ಚಿಕನ್ ಬಂದಿದೆ. ನಾವು ಆರ್ಡ್ರ್ ಮಾಡಿ ಚಿಲ್ಲಿ ಚಿಕನ್ ಬಂತು. ಫುಲ್ಲು ಚಿಲ್ಲಿ ಚಿಕನ್ನು. ಇದು ಕುರ್ಮಾ, ಇದು ಚಿಲ್ಲಿ ಚಿಕನ್ನು. ಅಪ್ಪನಿಗೆ ಅಮ್ಮನಿಗೆ ಬಾಯಲ್ಲಿ ನೀರು ಬರ್ತೈತಾಗಲೇ. ಅಲ್ಲಿ ತಿನ್ನಕ್ಕೆ ರೆಡಿ ಆಗೋರೆ. ಅಪ್ಪ ಅಂತ ಯಾಕೆ ಫುಲ್ ಸ್ಮೈಲ್ ಇವತ್ತು. ಅಪ್ಪ ಚೆನ್ನಾಗಿದ್ರೆ ಓಕೆ, ಅಂದರೆ ಎಣ್ಣೆಗಿನ ಹಾಕಬಿಟ್ಟಿದ್ರೆ ಕ್ಯಾಮ್ರಾ ಕಿತ್ಕೊಡೋದು ನನ್ನ ಹತ್ರನೇ. ಕೂಡ ನಾ ಮಾತಾಡ್ತೀನಿ, ಏನು ಮಾತಾಡ್ತೀವಿ ಅಂದ್ಬಿಟ್ಟು. ಗ್ಯಾರಂಟಿ ಅಲ್ಲಪ್ಪ, ಕ್ಯಾಮ್ರಾ ಕಿತ್ಕೊಡೋಗಲ್ವಾ? ನಮ್ಮ ಮಟನ್ ಪಲಾವ್ ಬಂದಿದೆ, ಹಾಫು ಅವ್ರಿಗೊಂದು ಹಾಫ್ ಅವ್ರಿಗೆ. ಅಮ್ಮ ಖುಷಿ ಆಗ್ಬಿಡ್ತು ಫುಲ್ಲು ನೋಡಿದ ತಕ್ಷಣ. ಮೊಸರು ಬಜ್ಜಿ ಹಾಕತೈತೆ. ಚಿಕ್ಕ ಮಕ್ಳಿಗೆ ಒಂದು ಕೊಡಲ್ಲ, ಎಕ್ಸ್ಟ್ರಾ ಹಿಂಗೂ ಅದೇನೆ, ಚಿಕ್ಕ ಮಕ್ಳು ಕೊಡಲ್ಲ ತಿನ್ನೋ. ನನ್ನ ಮಗ ನಂಗೊಂದು ಹೇಳ್ಬೇಕು ಅಂತ ಹಠ ಮಾಡ್ತಾನೆ. ನಿನ್ ಕೊಡೋದು ಚಿಕ್ಕ ಮಕ್ಳು ತಿನ್ನ, ದೊಡ್ಡವ್ರು ಮಾತ್ರ. ಚಿಲ್ಲಿ ಚಿಕನ್ ಹಾಕಮ್ಮ. ಬಂದಿದೆ ಟೇಸ್ಟ್ ತೋರ್ಸಕ್ಕೆ. ಹೆಂಗೆ ತಿನ್ನು ಚಿನ್ನ, ತಿನ್ಬಿಟ್ಟು ಎಷ್ಟು ಹೆಂಗೈತೆ ಹೇಳಿ ಚಿನ್ನ. ಅಲ್ಲಿ ಹೆಂಗೈತೆ, ಅಲ್ಲಿ ನೋಡಲಿ ಹೆಂಗೈತೆ. ಎಮ್ಮಿ ಎಮ್ಮಿ ಯಮ್ಮಿ. ಮಗನೇ ಬೇರೆ. ಚಿಲ್ಲಿ ಚಿಕನ್ ಎತ್ಕಪ್ಪ. ಹಾಂ ಎತ್ಕೋ ಚಿಲ್ಲಿ ಚಿಕನು, ಒಂದು ಪೀಸು ಚಿಲ್ಲಿ ಚಿಕನ್. ಅಮ್ಮ ಚಿಲ್ಲಿ ಚಿಕನು. ನೀವು ಹಾಕಂಡ್ರಾ? ಅಮ್ಮ ಹೆಂಗೈತಮ್ಮ? ಅದೇನೇನ ಎತ್ಕಳೆ ಇದ್ದೆ. ಚಿಲ್ಲಿ ಚಿಕನ್ ಮಾಡಿದ್ರೆ ಅಪ್ಪ ನೋಡಿ, ಹಣ್ಣು ಮೂಳೆ, ಅಪ್ಪನ ಹಳ್ಳಿ ಮೂಳೆ ಸಿಗ್ತೈತೆ, ಮೂಳೆ ಚಿಪ್ತೈತೆ. ಅಪ್ಪನಿಗೆ ಹಾಕ್ತಿದ್ದೆ, ಓಟ್ ಊಟ ಇಷ್ಟ ಆಗಲ್ಲ. ಚೆನ್ನಾಗಿ ಕೇಳ್ತೈತೆ. ಉಳಿದೇ ಬಿಟ್ಟಿಲ್ಲ. ಕ್ಯಾಮ್ರಾ ಈ ಕಡೆ ತಿನ್ಸ್ಕೊಂಡ್ರೆ ತಿಂತಿದೆ, ಕ್ಯಾಮ್ರಾ ಅಪ್ಪ ಕಡೆ ತಿನ್ಸ್ಕೊಂಡ್ರೆ ತಿನ್ನೋದು ಇಟ್ಬಿಡ್ತದೆ. ಅಮ್ಮ ನೋಡಿ, ಅಮ್ಮ ಫುಲ್ ಸ್ಮೈಲು. ಆಡಕ್ ಬಿದ್ದೈತೆ ಈಗ. ಹೆಂಗೈತೆ? ಚೆನ್ನಾಗಿ ಮಾತಾಡೋ. ಮಾತಾಡ್ತಿಲ್ಲ. ಚೆನ್ನಾಗಿದೆ, ಚಿಲ್ಲಿ ಚಿಕನ್ ಚೆನ್ನಾಗೈತೆ, ಚೆನ್ನಾಗೂ ಬೆಂದೈತೆ ಎಲ್ಲ, ಟೇಸ್ಟು ಚೆನ್ನಾಗಿದೆ. ಮಾತಾಡೋ. ನೀವು ಯಾರು ತಿನ್ಬೇಕು ಅಂತಂದ್ರೆ ಫ್ಯಾಮಿಲಿ ಕೂಡ ಕುತ್ಕೊಂಡು ಆರಾಮಾಗಿ ತಿನ್ಬೋದು. ನೀವು ಒಂದ್ಸಲ ಬಂದು ನಮ್ಮ ಮೈಸೂರಲ್ಲಿ ಇರೋರಾದ್ರೆ ಬಂದು ಟ್ರೈ ಮಾಡಿ, ಎಲ್ಲಿರೋರಾದ್ರೂ ಬಂದು ಟ್ರೈ ಮಾಡ್ಬೋದು. ಮಾಡಿ, ಚೆನ್ನಾಗಿದೆ. ಮಾತಾಡೋ. ಮಾತಾಡ್ತಿದ್ದೀನಿ, ನೀವು ಮಾತಾಡಿ. ಬೇಕಮ್ಮ? ನಮ್ಮ ಅತ್ತೆಯವ್ರಂತ ಮಾತಾಡ್ತಾನೆ ಇಲ್ಲ, ಫುಲ್ ತಿನ್ನೋದ್ರಲ್ಲಿ ಬಿಜಿ, ತಿನ್ನೋದ್ರಲ್ಲಿ ಫುಲ್ ಬಿಜಿ, ಮಾತೇ ಬರ್ತಾ ಇಲ್ಲ ಈಚೆ ಕಡೆಗೆ. ಇದೇ ಕಲರ್ ಬಾಕಳಿ ಏನು ಬಿಸಿನಾ? ನೀರು ಬೇಕಾ? ಬೇಕು ಅಂದ್ರೆ ತಗೊಂಡಾಯ್ತು, ತಿನ್ನಿದೆ. ನಮ್ಮ ಪಾಪ ಕೊಡ್ತಾವ್ರೆ, ನಮ್ಮ ಸಾಕಾಗೋದಂತೆ. ತಿಂತಾರೆ ಆಮೇಲೆ ಎತ್ಕೊಂಡ್ರಾಯ್ತು. ಬಿಡಿ, ಸಾಕು ಸಾಕು ಸಾಕು. ಇಲ್ಲಿ ಜಾಸ್ತಿ ಐತೆ, ಬೇಡ ಬಿಡುತ್ತೆ, ತಿನ್ನಿ.
ಆರೋಗ್ಯ ತಿನ್ನು ಬಿಸಿ ತಿನ್ನಿಸ್ಬಿಟ್ಟೆ ಬಿಸಿ ಆರಿಸ್ಬಿಟ್ಟೆ ತಿನ್ನಿಸ್ತೀನಿ. ಬಿಸಿ ಬಿಸಿ ಪೀಸ್ ಹಾಕೋಬಿಟ್ಟೆ ಮಾತಾಡೋಕ್ಕೆ ಆಗ್ತಿಲ್ಲ. ಸುಟ್ಬಿಡ್ತು. ನಿಧಾನ ತಿನ್ನಿ. ರುಚಿ ರುಚಿಯಾಗೈತೆ ಅಂದ್ಬಿಟ್ಟು ಬಾಯಿಗೆ ಎತ್ಕೊಂಡು ಬಿಸಿ ಬಿಸಿನೇ ಹಾಕಬಿಡ್ದ. ಈಗ ಅದನ್ನು ತುರ್ಮ ಹಾಕಿದ್ದೀನಿ. ಒಳ್ಳೆ ಚಪ್ಪೆ ಪೀಸು ಎಕ್ಕಳೆ ಇದೆ ಹೆಂಗಿದೆ. ಅಪ್ಪಂಗೆಮ್ಮ ನನ್ನ ಫೇವ್ರೇಟ್ ಮಟನ್ ಲಿವರ್ ಲಿವರ್ ಬೇಕಮ್ಮ? ಬಿದ್ದೈತಾ ಬೇಕು ಲಿವರು? ಲಿವರ್ ಬೇಕಾ? ಲಿವರು ಹಾಂ ಬೇಡವಂತ ಬಿಡಿಯೋಂಗೆ ಮಟನ್ ಲಿವರ್ ಫೇವ್ರೇಟ್ ನನಗೆ. ಮಾತಾಡೆ. ಎಲ್ಲ ಚೆನ್ನಾಗಿದೆ ತಿನ್ನೋಕ್ಕೆ. ಬರೀ ಹಾಫ್ ತೊಗೊಂಡ್ರು ಸಾಕು, ಹೊಟ್ಟೆ ಫುಲ್ ತುಂಬೋಗ್ಬಿಡುತ್ತೆ. ಕಮ್ಮಿ ತಿನ್ನೋರಂತ ಹಾಫೇ ತಗೊಳ್ಳಿ, ಫುಲ್ ಅದು ತಗೊಳಕ್ ಹೋಗ್ಬಿಡಿ, ತಿನ್ನಕ್ಕಾಗಲ್ಲ, ಹೊಟ್ಟೆ ಫುಲ್ ತುಂಬೋಗ್ಬಿಡುತ್ತೆ. ನಂಗೆ ಯಾಕೋ ತಿನ್ನಕ್ಕಾಗ್ತಿಲ್ಲ, ಹೊಟ್ಟೆ ತುಂಬೋಯ್ತು. ಪೀಸೆಲ್ಲ ಓಕೆನೇ? ಮಟನ್ ಪೀಸ್ ಅಂತೂ ತುಂಬ ಜಾಸ್ತಿ ಕೊಡ್ತಾರೆ, ತಿನ್ನಕ್ಕಾಗಲ್ಲ ಅಷ್ಟೊಂದು. ಹಾಫಲ್ಲೇ ಜಾಸ್ತಿ ಕೊಟ್ಟಿದ್ದಾರೆ, ಫುಲ್ಲಲ್ಲಿ ಎಷ್ಟು ಕೊಡ್ತಾರೋ ಸೇಮ್ ಹಾಫ್ಗೂ ಅಷ್ಟೇ ಕೊಟ್ಬಿಟ್ಟಿದ್ದಾರೆ ಜಾಸ್ತಿ. ನೋಡಿ ನಂದ್ರಲ್ಲಿ ಇನ್ನೂ ಎಲ್ಲೆಲ್ಲ ಇನ್ನೂ ಇಷ್ಟ ಐತೆ. ತಿಂದು ನಾನು ತಿಂದಿನೂ ಇನ್ನೂ ಇಷ್ಟ ಇದೆ, ಹೆವಿ ಆಗಿ ಸುತ್ತ. ನಮ್ಮದು ನಾವು ಅಪ್ಪನ ರಾಮ ತಿಂದಾಯ್ತು, ತಿಂತಾಳೆ ಬೇಕು ಬೇಗ ನಮ್ದು ಆಗೋಯ್ತದೆ. ಹಾಫಲ್ಲೇನೆ ಪೀಸ್ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ ನೋಡಿರಿ, ಇನ್ನೂ ಇಷ್ಟು ತಿಂತಾನೆ ಇದ್ರೆ ಮುಗಿತಾನೆ ಇಲ್ಲ. ಅವನ ಅಪ್ಪ ಸುಸ್ತಾಗೋಯ್ತು, ನಮ್ಮ ಅಪ್ಪ ಅಮ್ಮ ಅಪ್ಪನಿಗೆ ನಮ್ಮನ ಬಣ್ಣ ತಿಂದು ಶೆಕೆ ಜಾಸ್ತಿ ಆಗ್ಬಿಡುತ್ತೆ. ಫ್ಯಾನ್ ಹಾಕಿದ್ದಾರೆ ಅದ್ರ ಶೆಕೆ. ಹೆಂಗೈತಪ್ಪ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಪಲಾವ್ ಇಷ್ಟ ಆಯಿತು, ಚೆನ್ನಾಗಿತ್ತು. ಹಾಂ ಹಾಂ ಕುರ್ಮಾ ತಿನ್ನಿಲ್ಲ, ಸಾಕಾಯಿತು. ಹಾಂ ಚೆನ್ನಾಯ್ತು, ಚೆನ್ನಾಯ್ತು. ಒಂದು ಪೂರ್ತಿ ತಿಂದು ತಗೊಂಡವರು ಆಯಿತು. 1829 ರೂಪಾಯಿ, 1829. ಮನೆ ಬಿರಿಯಾನಿ ಇಷ್ಟನಾ, ಹೋಟ್ಲು ಬಿರಿಯಾನಿ ಇಷ್ಟನಾ? ಈ ಬಿರಿಯಾನಿ ಇಷ್ಟನಾ? ಇಲ್ಲೇ ಬರ್ಬೇಕಾ ನೆಕ್ಸ್ಟ್ ಬಂದರೆ? ಚೆನ್ನಾಯ್ತಾ? ಕುತ್ಕೊಳ್ಳೋಕೆಲ್ಲ ಚೆನ್ನಾಗಿದೆ, ಹೆಂಗೈತೆ? ಪಾಪ ಬಾಯಿಗೆ ಹಾಕೊಂಡವನೇ ಇರಿ, ಸೂಪರಾಗೈತಾ? ಅವನು ಮಾತಾಡ್ತಾನೆ ಬಿಡಿ, ಬಾಯಿಗೆ ಹಾಕೊಂಡವನೇ. ಊಟ ಮಾಡಿ 5 ಜನ ಚೆನ್ನಾಗಿ ಊಟ ಮಾಡಿದ್ವಿ. ನನ್ನ ಮಗ ಚೆನ್ನಾಗಿ ಊಟ ಬ್ಯಾಟಿಂಗ್ ಮಾಡ್ದ. ಹೆಂಗಿತ್ತೆ ಪಲಾವ್ ಹೆಂಗಿತ್ತು? ಪಲಾವ್ ಚೆನ್ನಾಗಿತ್ತು. ಹಾಫ್ ತಗೊಂಡ್ರು ತುಂಬಾ ಜಾಸ್ತಿ ಕೊಡ್ತಾರೆ. ಸೈಡ್ಸ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಹೊಟ್ಟೆ ತುಂಬಾ ಲೋಡ್ ಆಯ್ತು, ತಿನ್ನಕ್ಕಾಗಲಿಲ್ಲ ಜಾಸ್ತಿ. ಎಲ್ಲ ಖಾಲಿ ಮಾಡ್ದಲ್ಲ ಮತ್ತೆ? ಎಲ್ಲ ಖಾಲಿ ಮಾಡಿದೆ, ಹಾಫ್ ತಗೊಂಡಿದ್ದೆ ಖಾಲಿ ಮಾಡಿದೆ. ಫುಲ್ ತಗೊಂಡಿರೋದು ನಿಜ ಬಂದ ತಿನ್ನಕ್ಕಾಗತ್ತೆ ಅಂದ್ರೆ ಮಾತ್ರ ಫುಲ್ ತಗೊಳ್ಳಿ, ಇಲ್ಲ ಅಂದ್ರೆ ತಗೊಳಕ್ ಹೋಗ್ಬಿಡಿ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅಮೌಂಟು ವೇಸ್ಟ್, ಅನ್ನನೂ ಬಿಡಬೇಕಾಗುತ್ತೆ. ಫುಲ್ಗೆ 320 ಬೇಕು ಅಂದ್ರೆ ಇನ್ನ ಎಕ್ಸ್ಟ್ರಾ ನಮ್ಗೆ ಸಾಕಾಗಿಲ್ಲ ಅಂದ್ರೆ ಬೇಕಾದ್ರೆ ಇನ್ನ ಹಾಫ್ ತಗೊಳ್ಳಿ. ಹಾಫಲ್ಲೂ ಕೂಡ ಅಷ್ಟೇನೆ ಕೊಟ್ಟಿರ್ತಾನೆ ಮಟನ್ನ. ಗೈಸ್ ಊಟ ಮಾಡಿ ಚೆನ್ನಾಗಿ ಒಳ್ಳೆ ಬ್ಯಾಟಿಂಗ್ ಮಾಡಿ ಈಗ ಮನೆಗೆ ಬಂದ್ವಿ. ನಮ್ಮ ಮಗ ನೋಡಿ ಐಸ್ ಕ್ರೀಮ್ ತಿಂತವನೆ, ನಮ್ಮ ಊಟ ಮಾಡಿ ಮಂದಾಗ್ಬಿಟ್ಟು ಮಲ್ಕೊಂಡೈತೆ, ನಮ್ಮ ಅಪ್ಪ ನೋಡಿ ಕೆಂಡೆ ಕಷ್ಟ ಆಡ್ತೈತೆ. ನೋಡಿದ್ವಲ್ಲ ನಮ್ಮ ಇವತ್ತಿಂದ ಬರ್ಡೇ ವ್ಲಾಗ್ ಇದಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ.